ಹಲೋ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್. ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ 20. ಸೊ ಈ ಎಪಿಸೋಡಲ್ಲಿ ನಮ್ಮ ಚಿರು ಶರತ್ ಮನೆಗೆ ಬಂದಿರೋದಾಗಿದೆ. ನಿತ್ಯ ಕೂಡ ಚಿರುಗೋಸ್ಕರ ಶರತ್ ಮನೆಗೆ ಬಂದಿರೋದಾಗಿದೆ. ಸೊ ಈಗ ನಮ್ಮ ಶರತ್ ಸುಳ್ಳು ಪಾರಿಜಾತನ ಇಟ್ಕೊಂಡು ಲವ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು, ಸೊ ಮನೆಯವ್ರ ಮುಂದೆ ಎಲ್ಲನೂ ಅವಳೇ ನನ್ನ ಮದುವೆ ಆಗೋ ಹುಡುಗಿ ಅಂತ ಹೇಳ್ಬಿಟ್ಟು ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ದಾನೆ. ಸೊ ಹಾಗೆ ನಿತ್ಯ ಯಾಕೋ ತುಂಬ ಬೇಜಾರಲ್ಲಿದ್ದಾಳೆ ಈ ಎಪಿಸೋಡಲ್ಲಿ. ಮತ್ತು ನಮ್ಮ ಚಿರು ಅವನಿಗೆ ನಮಗೆಲ್ಲನೂ ಒಂದು ಬಿಗ್ ಶಾಕ್ನ ಕೊಟ್ಟಿದ್ದಾನೆ. ಏನಂದರೆ ಒಂದು ಟ್ವಿಸ್ಟ್ ಚಿರು ಈ ಎಪಿಸೋಡಲ್ಲಿ ಕಾಣೆಯಾಗ್ತಿದ್ದಾನೆ. ಸೊ ಹೇಗಾಯಿತು, ಹೇಗೆ ಕಾಣೆಯಾದ, ಅದನ್ನೆಲ್ಲನೂ ಈ ಎಪಿಸೋಡಲ್ಲಿ ನೋಡ್ಕೊಂಡು ಬನ್ನಿ. ಅವಳ ಬಾಯ್ ಫ್ರೆಂಡ್ ಯಾರಾಗಿರಬಹುದು? ಸಂಜೆ ಸುಮಾರು 7 ಗಂಟೆ, ಮಳೆ ಬರೋ ಸಮಯ, ತಂಪು ತಂಗಾಳಿ, ಮೋಡ ಕವಿದಿರೋ ವಾತಾವರಣ. ಮಳೆಯ ನಿರೀಕ್ಷೆಯಲ್ಲಿ ಪಾರಿಜಾತ ಲೆಟರ್ ನೋಡ್ತಾ ಹಾಗೆ ನಿಂತ್ಕೊಂಡಿದ್ದ ನಮ್ಮ ಶರತ್. ಆವಾಗ ಅವನಿಗೆ ಲಾವಣ್ಯ ಕಾಲ್ ಬರುತ್ತೆ. ಶರತ್: ಹೇಳು ಪಾರಿಜಾತ, ನಾನು ನೆನೆಸ್ಕೊತಾ ಇದ್ದೆ, ನೀನೇ ಕಾಲ್ ಮಾಡಿದೆ ಅಂದ. ಲಾವಣ್ಯ ಮನಸ್ಸಲ್ಲಿ ಇವನೊಬ್ಬ ಪಾರಿಜಾತ ಪಾರಿಜಾತ ಅಂತ ಸಾಯ್ತಾ ಇರ್ತಾನೆ ಅಂದ್ಕೊಂಡು, ಹೇ ಶರತ್, ಆವಾಗಿಂದ ಕಾಲ್ ಮಾಡ್ತಿದ್ದೀನಿ, ಪಿಕ್ ಮಾಡಿದೆ, ಎಲ್ಲೋಗಿದ್ದೆ, ಅದರಲ್ಲಿ ನೆನೆಸ್ಕೋತಿದ್ದೆ ಅಂತ ಬೇರೆ ಹೇಳ್ತಿದ್ಯಾ? ಶರತ್: ಯಾಕೆ ಪಾರಿಜಾತ, ನಾನು ನೋಡಿಲ್ಲ, ಎನಿಥಿಂಗ್ ಸೀರಿಯಸ್? ನಾನು ಬೇರೆ ಟೆನ್ಷನಲ್ಲಿದ್ದೆ. ಸೊ ಲಾವಣ್ಯ: ಹೇ, ಇಟ್ಸ್ ಓಕೆ ಶರತ್, ಬಟ್ ನಾನು ಕಾಲ್ ಮಾಡಿ ಅಪ್ಪ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಏನೂ ರೆಸ್ಪಾನ್ಸ್ ಇಲ್ಲ. ಏನು ನಿನ್ನ ಕತೆ? ಶರತ್: ಓಕೆ ಪಾರಿಜಾತ, ನಾನು ನಿಂಗೆ ಟೈಮ್ ಕೊಟ್ಟಿಲ್ಲ, ನನ್ನ ಕಡೆಯಿಂದ ಸಾರಿ, ಓಕೆನಾ? ಲಾವಣ್ಯ: ಸರಿ ಬಿಡು, ನಾನು ನಾಳೆ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ. ಶರತ್: ಯಾಕೆ? ಯಾಕೆ ಅಂದರೆ ನಾನು ನಿಮ್ಮ ಮನೆಗೆ ಬರಬಾರ್ದಾ ಅಂತ ಕೇಳಿದ್ಲು ಲಾವಣ್ಯ. ಶರತ್: ಹೇಯ್, ಆಗಲ್ಲ, ಏನೂ ಇಲ್ಲ, ಸರಿ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ರಾತ್ರಿ ಆಗುತ್ತೆ. ಕಲಾವಿದನ ಲೆಟರ್ಸ್ ಯಾಕೆ ಬರ್ತಿಲ್ಲ? ಅವನಿಗೇನಾಯಿತು? ಇಲ್ಲ, ನನ್ನ ಲೆಟರ್ ಅವರಿಗೆ ತಲುಪ್ತಿದೆಯಾ ಇಲ್ವಾ? ಯಾವುದಕ್ಕೂ ಉತ್ತರ ಸಿಗ್ತಿಲ್ವಲ್ಲ? ಅಥವಾ ಅವ್ರು ನನ್ನ ಅವಾಯ್ಡ್ ಮಾಡ್ತಿದ್ದಾರಾ? ಮಾಡೋದು ಯಾಕಿರ್ಬೋದು ಅಂತ ನೂರಾರು ಪ್ರಶ್ನೆಗಳನ್ನ ಯೋಚನೆ ಮಾಡಿ ಮಾಡಿ ಸುಸ್ತಾಗಿ ಹಾಗೆ ನಿಂತ್ಕೊಂಡ್ಳು. ಹಿಂದೆ ಶರತ್ ಬಂದು ನಿಂತಿರ್ತಾನೆ, ಆದರೆ ಅವಳಿಗದು ಗೊತ್ತಾಗೋದೇ ಇಲ್ಲ. ಅಲ್ಲಿಂದ ಹೋಗೋಣ ಅಂತ ಹಿಂದೆ ತಿರುಗಿ ಹೋಗೋದಿಕ್ಕೆ ಹೋಗ್ತಾಳೆ. ಶರತ್ನ ನೋಡಿ ಅಮ್ಮ ಅಂತ ಭಯಪಟ್ಲು. ನಮ್ಮ ಶರತ್ ಇವಳಿಗೇನಾಯಿತು ಅನ್ನೋ ಹಾಗೆ ಅವಳನ್ನೇ ನೋಡ್ತಿದ್ದ. ನಿತ್ಯ: ಓಹ್, ನೀವಾ? ಮಾತಾಡ್ಕೊಂಡು ಬರಬೇಕಂತ ಗೊತ್ತಾಗಲ್ವಾ ಸರ್? ಎಷ್ಟು ಭಯಪಟ್ಟೆ ಗೊತ್ತಾ? ಹಾಂ. ಶರತ್ ನಗ್ತಾ: ಏನು ಭಯನಾ? ಅದು ನಿನಗೆ? ಒಬ್ಬೊಬ್ಬ, ಏನು ಜೋಕ್ ಮಾಡ್ತಿದ್ಯಾ ಅಂದ. ನಿತ್ಯ: ಇನ್ನೇನು, ಒಳ್ಳೆ ರಾತ್ರಿ ರಾಕ್ಷಸನ ಹಾಗೆ ಹಿಂದೆ ಬಂದರೆ ಭಯ ಆಗಲ್ವಾ? ಶರತ್: ವಾಟ್? ರಾತ್ರಿ ರಾಕ್ಷಸನ ಅಂದರೆ? ನಿತ್ಯ: ಅದೇ ಸರ್, ನಿಮ್ಮ ಥರ ದೆವ್ವ. ಶರತ್: ಏನು, ನಾನು ನಿಂಗೆ ದೆವ್ವ ಥರ ಕಾಣಿಸ್ತಿದ್ದೀನಾ? ನಿತ್ಯ ನಗ್ತಾ ನಿಧಾನಕ್ಕೆ ಬಾಯ್ ಬಿಟ್ಟು ಬೇರೆ ಹೇಳಬೇಕಾ ಅಂತ ಹೇಳಿದ್ಲು. ಶರತ್: ಏನಂದೆ? ನಿತ್ಯ: ಹಾಂ, ಏನಿಲ್ಲ ಸರ್, ಏನಿಲ್ಲ. ಶರತ್: ಹೌದು, ಇಷ್ಟೊತ್ತಲ್ಲಿ ನೀನು ಯಾಕೆ ಇಲ್ಲಿಗೆ ಬಂದೆ? ಏನು ಮಾಡ್ತಿದ್ಯಾ? ನಿತ್ಯ ಮತ್ತೆ ಡಲ್ಲಾಗಿ: ಏನಿಲ್ಲ ಸರ್, ಒಂದೊಂದು ಸರಿ ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ, ಒಂದೊಂದು ಸಲ ನಮ್ಮ ನಿರೀಕ್ಷೆಗೂ ಮೀರಿ ಆಗಿಬಿಡತ್ತೆ ಅಂದ್ಲು. ಶರತ್: ಅಂದರೆ ತಾವೀಗ ಏನು ನಿರೀಕ್ಷೆ ಮಾಡಿದ್ರೋ? ನಿತ್ಯ ಮನಸ್ಸಲ್ಲೇ ಸರ್ಗೆ ಹೇಳ ಬೇಡವಾ? ಬೇಡ ಬೇಡ, ಅವ್ರು ನನ್ನ ಕಲಾವಿದನ ಬಗ್ಗೆ ಜೋಕ್ ಅಂದ್ಕೊಂಡ್ರೆ, ನನ್ನ ಕಲಾವಿದನ್ನ ಅವ್ರು ಸುಮ್ಮನೆ ಆಡ್ಕೊಂಡ್ರೆ ಅಂತ ಅಂದ್ಕೊಂಡ್ಳು. ಶರತ್ ನಿತ್ಯ ಸೈಲೆಂಟ್ ಆಗಿರೋದನ್ನು ನೋಡಿ, ಓಯ್ ನಿತ್ಯ, ಏನಾಯಿತೋ?
ಯಾಕೆ ಸೈಲೆಂಟ್ ಆಗಿಬಿಟ್ಟೆ ಅಂದ. ನಿತ್ಯ, ಏನಿಲ್ಲ ಸರ್, ಅವತ್ತು ನೀವು ಪ್ರೀತಿ ಬಗ್ಗೆ ಒಂದು ಸ್ಪೀಚ್ ಕೊಟ್ರಲ್ಲ, ಪ್ರೀತಿ ಇದೆಯಾ ಇಲ್ವಾ ಅಂತ, ಅದೆಲ್ಲ ನಿಜನಾ ಅಂತ ಕೇಳಿದ್ಲು. ಶರತ್ ಗೊಂದಲದಲ್ಲಿ, ಈಗ ಯಾಕೆ ಈ ಪ್ರಶ್ನೆ? ಓ, ಅಂದರೆ ನೀನು ಯಾರನ್ನಾದರೂ ಪ್ರೀತಿಸ್ತಾ ಇದೆಯಾ ಅಂತ. ಆಯಿತು ಅಂದ. ನಿತ್ಯ, ಸರ್ ಅದು ಅದು ನಾನು ಅಂತ ತೊದಲಿಸ್ತಿದ್ಲು. ಅಷ್ಟರಲ್ಲಿಗೆ ರಾಧಾ ಚಿರುನ ಕರ್ಕೊಂಡು ಬಂದ್ಲು. ಅವರಿಬ್ಬರೂ ನೋಡಿ ಇವರೇನು ಇಲ್ಲಿದ್ದಾರಲ್ಲ ಅಂದ್ಕೊಂಡು ಹತ್ತಿರ ಬಂದ್ಲು. ನೋಡು ನಿತ್ಯ, ಈ ಪುಟಾಣಿ ನನ್ನ ಕೈಯಲ್ಲಿ ಊಟನೇ ಮಾಡ್ತಿಲ್ಲ, ತಿನ್ನಲ್ಲ ಅಂತ ಹಠ ಮಾಡ್ತಿದ್ದಾನೆ ಅಂದ್ಲು. ನಿತ್ಯ, ಚಿರು ಪುಟಾಣಿ, ಯಾಕೆ ಈ ಥರ ಹಠ ಮಾಡ್ತಿದ್ಯಾ? ಹಸಿವಿಲ್ವಾ ನಿಂಗೆ? ಚಿರು, ಇದೆ, ಆದರೆ ನಿತ್ಯ ಡಾರ್ಲಿಂಗ್ ತಾನೇ ಊಟ ಮಾಡಿಸೋದು. ನಿತ್ಯ, ಚಿರುಪುಟ್ಟ, ನಿತ್ಯ ಡಾರ್ಲಿಂಗ್ ತಿನ್ನಿಸ್ತಾಳೆ, ಆದರೆ ಅಮ್ಮ ಕೈಯಲ್ಲಿ ಊಟ ಮಾಡಬೇಕಲ್ವಾ, ಆ ಥರ ಅಮ್ಮನ್ನ ಆಟ ಆಡಿಸ್ತಾರಾ ಅಂದ್ಲು. ಚಿರು ಇಲ್ಲ ಅಂತ ತಲೆ ಆಡಿಸ್ತಾನೆ. ನಿತ್ಯ, ಅಕ್ಕ, ನೀವು ಯಾಕೆ ಚಿರು ಮಾತು ಕೇಳಲ್ಲ ಅನ್ನೋದು? ಬೇಕಾದ್ರೆ ನೋಡಿ ಇವಾಗ ನಮ್ಮ ಪುಟಾಣಿ ಊಟ ಮಾಡ್ತಾನೆ ಅಂತ ಪುಸ್ಲಾಯಿಸ್ತಾಳೆ. ರಾಧಾ, ಹೌದಾ, ಹಾಗಾದರೆ ನೋಡೋಣ ತಿಂತಾನಾ ಇಲ್ವಾ ಅಂತ. ಪುಟಾಣಿ ಚಿರು ತಿನ್ನುತ್ತೆ. ನಮ್ಮ ಪುಟಾಣಿ ಗುಡ್ ಬಾಯ್, ಅದಕ್ಕೆ ಊಟ ಮಾಡಿಬಿಟ್ಟ. ರಾಧಾ ತುಂಬ ಖುಷಿಯಾದರು. ಥ್ಯಾಂಕ್ ಯು ನಿತ್ಯ, ಥ್ಯಾಂಕ್ ಯು ಸೋ ಮಚ್, ನೀನಿದ್ರೇ ಅವನು ತುಂಬ ಖುಷಿಯಾಗಿರೋದು, ತಾಯಿಯಾಗಿ ನಾನು ಏನಕ್ಕೂ ಯೂಸ್ ಇಲ್ಲ ಅಂತ ಹೇಳಿ ನಗ್ತಾಳೆ. ನಿತ್ಯ, ಅಯ್ಯೋ ಯಾಕಕ್ಕ ಈ ಥರ ಮಾತಾಡ್ತಿದ್ದೀರಾ, ಅವನು ನಿಮ್ಮ ಅಮ್ಮ ಅಂತ ಒಪ್ಕೊಂಡು ನಿಮ್ಮ ಜೊತೆನೇ ಇರ್ತಾನೆ, ನೋಡ್ತಾ ಇರಿ, ಆದರೆ ಸ್ವಲ್ಪ ಟೈಮ್ ಬೇಕು ಅಂದ್ಲು. ರಾಧಾ, ನಾನು ಕಾಯ್ತೀನಿ ನಿತ್ಯ, ಅವನು ನನ್ನ ಅಮ್ಮ ಅಂದರೆ ಸಾಕು. ಚಿರು, ನಿತ್ಯ ಡಾರ್ಲಿಂಗ್ ಊಟ ಮಾಡಿ ಆಯ್ತಲ್ಲ, ನಂಗೆ ನಿದ್ದೆ ಬರ್ತಿದೆ ಅಂತ ಕರ್ಕೊಂಡು ಹೋದ. ರಾಧಾ, ನೋಡ್ದ ಶರತ್, ನಮ್ಮ ಭುವಿ ನಿತ್ಯ ಮಾತು ಹೇಗೆ ಕೇಳ್ತಾನೆ ಅಂತ. ಆದರೆ ಶರತ್ ನಿತ್ಯ ಪ್ರೀತಿ ಬಗ್ಗೆ ಮಾತಾಡಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ನಿಂತಿದ್ದ. ನಿತ್ಯ ಯಾಕೆ ಇವತ್ತು ಪ್ರೀತಿ ಬಗ್ಗೆ ಕೇಳಿದ್ಲು, ಹಾಗೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ಲಲ್ಲ, ಯಾಕಿರಬಹುದು ಅಂತ ಯೋಚನೆ ಮಾಡ್ತಿದ್ದ. ರಾಧಾ, ಯಾಕೋ ಹೀಗೆ ನಿಂತಿದ್ಯಾ, ಏನು ಯೋಚನೆ ಮಾಡ್ತಿದ್ಯಾ? ಓ, ಲೆಟರ್ ಸುಂದ್ರಿದಾ? ಶರತ್, ಇಲ್ಲ ಅಕ್ಕ, ನಾಳೆ ಅವಳು ಮನೆಗೆ ಬರ್ತಾ ಇದ್ದಾಳೆ. ರಾಧಾ, ಓ ಹೌದಾ, ಸರಿ ಬಿಡು, ಹಾಗಾದರೆ ನಾವು ನೋಡೋಣ ನಮ್ಮ 3 ವರ್ಷದಿಂದ ಆಟ ಆಡಿಸಿದ್ದ ಆ ಲೆಟರ್ ಸುಂದರಿ ಹೇಗಿದ್ದಾಳೆ ಅಂತ ಹೇಳಿದ್ಲು. ಶರತ್ ನಿತ್ಯ ಮಾತಿನ ಗುಂಗಲ್ಲೇ ಇದ್ದ. ಮಾರನೇ ದಿನ ನಿತ್ಯ, ಅಮ್ಮ, ಚಿರುನ್ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ಅಯ್ಯೋ ಅದಕ್ಕೇನಮ್ಮ, ಹೋಗ್ಬಿಟ್ಬಾ, ಆದರೆ ಬೇಗ ಮನೆಗೆ ಬಂದುಬಿಡು, ಮನೆಗೆ ಯಾರೋ ಬರೋರಿದ್ದಾರಂತೆ. ನಿತ್ಯ ದೇವಸ್ಥಾನಕ್ಕೆ ಹೋಗಲಿಲ್ಲ. ಅದ್ರ ಬದಲು ಅವಳು ಯಾವಾಗೂ ಹೋಗೋ ಇನ್ನೊಂದು ದೇವಸ್ಥಾನ ಪೋಸ್ಟ್ ಆಫೀಸ್ ಹತ್ರ ಹೋದ್ಲು. ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಹೋಗಿರ್ತಾಳೆ, ಲೆಟರ್ಸ್ ಬಂದಿರ್ಬೋದು ಅಂತ. ಆದರೆ ಅವಳ ನಿರೀಕ್ಷೆ ಸುಳ್ಳಾಗಿರುತ್ತೆ, ಅಲ್ಲಿ ಅವಳು ಅಂದ್ಕೊಂಡಿರೋ ಹಾಗೆ ಯಾವ ಲೆಟರ್ಸ್ ಕೂಡ ಬಂದಿರಲ್ಲ. ಸೊ ನೆಕ್ಸ್ಟ್ ಅವಳು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಹೋಗ್ತಾಳೆ. ಅಷ್ಟರಲ್ಲಿ ಲಾವಣ್ಯ ಬಂದು ಮನೇಲಿ ಕೂತಿರ್ತಾಳೆ. ನಿತ್ಯಗೆ ಮನೇಲಿ ಲಾವಣ್ಯನ ನೋಡಿ ಶಾಕ್. ಹಾಗೆ ಲಾವಣ್ಯಗೂ ನಿತ್ಯನ ಶರತ್ ಮನೇಲಿ ನೋಡಿ ಇನ್ನೂ ಶಾಕ್ ಆಗುತ್ತೆ. ಶಾಕಲ್ಲೇ ನಿಂತಿದ್ಲು. ಲತಾ, ಏನಮ್ಮ ನಿತ್ಯ, ಲಾವಣ್ಯಗೆ ಒಂದು ಗ್ಲಾಸ್ ಸ್ಪೆಷಲ್ ಫ್ರೆಶ್ ಜ್ಯೂಸ್ ಮಾಡಿಕೊಡು. ಶರತ್ ನಿತ್ಯ ಮುಖ ನೋಡಿ ಅವ್ರ ಅತ್ತೆ ಅಂತ ಗದರ್ತಾನೆ. ನಿತ್ಯ ಕಿಚನ್ ಒಳಗಡೆ ಹೋಗ್ತಾಳೆ. ಲಾವಣ್ಯ, ಏನು, ಇವಳು ಜ್ಯೂಸ್ ಮಾಡ್ಕೊಂಡು ಬರೋದಾ, ಏನು ನಡೀತಾ ಇದೆ ಇಲ್ಲಿ ಅಂದ್ಕೊಂಡು ಶರತ್, ನಿತ್ಯ ಹೇಗಿಲ್ಲಿ ಅಂತಾಳೆ. ಶರತ್, ಲಾವಣ್ಯ, ನಾನೆಲ್ಲ ಆಮೇಲೆ ಹೇಳ್ತೀನಿ ಬಿಡು, ಅವನು ಮನೆಯವ್ರನ್ನೆಲ್ಲ ಸೇರಿಸ್ತಾನೆ, ಇವಾಗ ಹೇಳಿಬಿಡ್ಲಾ ನಿಮಗೆಲ್ಲ ಅಂದ. ಅಷ್ಟರಲ್ಲಿ ನಿತ್ಯ ಜ್ಯೂಸ್ ತೊಗೊಂಡು ಬರ್ತಾ ಇದ್ಲು. ಶರತ್ ಲಾವಣ್ಯ ಕೈ ಹಿಡ್ಕೊಂಡು, ಅಮ್ಮ, ಅಕ್ಕ, ಅಜ್ಜಿ, ಇವಳೇ ನನ್ನ ಮದುವೆ ಆಗೋ ಹುಡುಗಿ ಅಂತ ಜೋರಾಗಿ ಹೇಳ್ದ.
ನಿತ್ಯ ಆ ಮಾತನ್ನು ಕೇಳಿ ಫುಲ್ ಶಾಕ್. ಕೈಯಲ್ಲಿ ಹಿಡ್ಕೊಂಡಿದ್ದ ಜ್ಯೂಸ್ ಕೆಳಗಡೆ ಬಿಟ್ಲು. ಈಗ ಎಲ್ಲರೂ ನಿತ್ಯನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಜ್ಜಿ: ನಿತ್ಯ ಏನಾಯಿತು, ಯಾಕಮ್ಮ? ನಿತ್ಯ: ಅಜ್ಜಿ ಅದು ಅದು ಕೈ ಜಾರಿ ಬಿತ್ತು ಅಷ್ಟೆ ಅಂತ ಹೇಳಿ ತೊದಲ್ತಾಳೆ. ಲತಾ: ಒಂದು ಗ್ಲಾಸ್ ಇಟ್ಕೊಳ್ಳೋಕ್ಕಾಗಲ್ಲ ನಿನಗೆ. ಶರತ್ ಮತ್ತೆ ಅತ್ತೆ ಅಂತ ಗದರ್ತಾನೆ. ನಿತ್ಯ ಮನಸ್ಸಲ್ಲೇ, ಏನು ಶರತ್ ಸರ್ ಲಾವಣ್ಯನ ಮದುವೆ ಆಗೋದಾ ಅಂತ ಅಂದ್ಕೊಂಡು ಬಿದ್ದ ಗ್ಲಾಸ್ ಚೂರುಗಳನ್ನ ಎತ್ಕೊಂಡು ಹೋಗಿ ಬೇರೆ ಜ್ಯೂಸ್ ಮಾಡ್ಕೊಂಡು ಬಂದು ಮನೆಯವ್ರಿಗೆ ಕೊಡ್ತಾಳೆ. ಲಾವಣ್ಯ ಮನಸ್ಸಲ್ಲೇ, ಏನು ನಿತ್ಯ ಇಲ್ಲೇ ಇರ್ತಾಳ? ಓ ನೋ ನೋ, ಇವಳನ್ನಿಲ್ಲಿರೋದಕ್ಕೆ ಬಿಡಬಾರ್ದು. ಆದಷ್ಟು ಬೇಗ ಇವಳನ್ನ ಇಲ್ಲಿಂದ ಕಳಿಸ್ಬೇಕು. ಒಂದು ವೇಳೆ ಇವಳೇ ನಿಜವಾದ ಪಾರಿಜಾತ ಅಂತ ಗೊತ್ತಾದರೆ, ಇಲ್ಲಪ್ಪ ತುಂಬ ತೊಂದರೆ ಆಗಿಬಿಡುತ್ತೆ, ಆಟ ಹಾಳಾಗೇ ಬಿಡುತ್ತೆ ಅಂತ ಅಂದ್ಕೊಂಡ್ಳು. ಶರತ್ ನಿತ್ಯನ ನೋಡಿ, ನಾನು ಮದುವೆ ಆಗೋ ಹುಡುಗಿನ ತಾನೇ ಇಂಟ್ರಡ್ಯೂಸ್ ಮಾಡಿಕೊಟ್ಟೆ, ಆದರೆ ನಾನು ಯಾಕೋ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತಿದೆ, ಯಾಕೆ? ನಿತ್ಯ ಅಡುಗೆ ಮನೇಲಿದ್ಲು. ರಾಧಾ ಅಲ್ಲಿಗೆ ಬಂದಳು. ನಿತ್ಯ ಯಾಕೆ ಡಲ್ಲಾಗಿದೆಯಾ, ಏನಾಯಿತು? ನಿತ್ಯ: ಏನಿಲ್ಲ ಅಕ್ಕ, ಹೀಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ರಾಧಾ: ಸರಿ ನಿತ್ಯ, ಚಿರುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರೋಣ, ಬರ್ತೀಯಾ? ನಿತ್ಯ: ಸರಿ ಅಕ್ಕ, ಹೋಗಿ ಬರೋಣ, ಬರ್ತೀನಿ. ರಾಧಾ ಮತ್ತು ನಿತ್ಯ ಚಿರುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಶರತ್ ಬಂದ. ಶರತ್: ಅಕ್ಕ, ನಿತ್ಯ ಎಲ್ಲೋ ಹೊರಟಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ? ರಾಧಾ: ಅಯ್ಯೋ ಲೋ, ಹೊರಗಡೆ ಹೋಗಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರೇನೋ, ಅಪಶಕ್ನ ಅಂದ್ಲು. ರಾಧಾ ಬೈದಿದ್ದು ಕೇಳಿಸ್ಕೊಂಡು ನಗ್ತಾಳೆ ನಮ್ಮ ನಿತ್ಯ. ಶರತ್: ಅಯ್ಯೋ ಕೇಳಿದೆ, ಅದ್ರಲ್ಲಿ ತಪ್ಪೇನಕ್ಕ, ನಾನು ಬರ್ತಿದ್ನಲ್ಲ. ಹೌದಾ, ಹಾಗಾದರೆ ನಾನು ನಿತ್ಯ ಚಿರುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವಿಬ್ಬರು ಹೋಗಿ ಬರೋಣ ಅಂದ್ಕೊಂಡ್ವಿ, ನೀನು ಬಾ, ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ರಾಧಾ ಹೇಳಿದ್ಲು. ಅಂದರೆ ಅವ್ನು ಬರಲ್ಲ ಅಂದ್ಕೊಂಡು ಹೇಳಿದ್ದು. ಆದರೆ ಶರತ್: ಹೌದಾ, ಸರಿ ನಡೀರಿ, ನಾನು ಬರ್ತೀನಿ. ರಾಧಾ: ಏಯ್ ಬೇಡ ಬೇಡ, ನೀನು ಲಾವಣ್ಯ ಜೊತೆ ಇರು, ನಾವು ಹೋಗ್ಬಿಟ್ಟು ಬರ್ತೀವಿ ಅಂದ್ಲು. ಶರತ್: ಅಕ್ಕ, ಅವಳು ಅಮ್ಮ ಅಜ್ಜಿ ಜೊತೆ ಮಾತಾಡ್ತಾ ಇದ್ದಾಳೆ, ಅಷ್ಟರಲ್ಲಿ ನಾವು ಹೋಗಿ ಬರೋಣ, ಬನ್ನಿ ಅಂದ. ಈಗ ಶರತ್ ಕೂಡ ಅವ್ರ ಜೊತೆ ಹೊರಟ. ಚಿರುನ ಹಾಸ್ಪಿಟಲ್ಗೆ ತೋರಿಸಿ ವಾಪಸ್ ಕರ್ಕೊಂಡು ಬರಬೇಕಾದ್ರೆ ಐಸ್ ಕ್ರೀಮ್ ಶಾಪ್ ಹತ್ರ ಕಾರ್ ನಿಲ್ಲಿಸ್ತಾರೆ. ನಿತ್ಯ ಹಾಗೆ ಶರತ್ ಐಸ್ ಕ್ರೀಮ್ ತರೋದಕ್ಕೆ ಅಂತ ಹೋಗ್ತಾರೆ. ರಾಧಾ ಚಿರು ಕಾರಲ್ಲಿ ಇರ್ತಾರೆ. ರಾಧಾಗೆ ಯಾವುದೋ ಕಾಲ್ ಬರುತ್ತೆ. ಅವಳು ಕಾಲಲ್ಲಿ ಬ್ಯುಸಿ ಆಗಿರ್ತಾಳೆ. ಪುಟಾಣಿ ಚಿರು ಕಾರಿಂದ ಎಳೆದು ಹೋಗ್ತಾನೆ. ರಾಧಾ ಅದನ್ನು ಗಮನಿಸೋದೇ ಇಲ್ಲ. ಶರತ್ ನಿತ್ಯ ಐಸ್ ಕ್ರೀಮ್ ತಗೋರೋಷ್ಟರಲ್ಲಿ ಚಿರು ಮಾಯ. ಎಲ್ಲೋ ಹೋಗಿದ್ದಾನೆ ಅಂದ್ಕೊಂಡ್ರೆ ಅವ್ನು ಕಾಣಿಸ್ತಾನೆ ಇಲ್ಲ. ನಿತ್ಯ ಬಂದು ಕಾರ್ ನೋಡ್ತಾಳೆ, ಚಿರು ಇರಲ್ಲ. ಅವಳು ಶಾಕ್. ರಾಧಕ್ಕ, ಪುಟಾಣಿಯಲ್ಲಿ? ರಾಧಾ ಫುಲ್ ಶಾಕಲ್ಲೇ, ಇಲ್ಲೇ ಕೂತಿದ್ದ ನಿತ್ಯ. ಶರತ್: ನೋಡ್ಕೋಬೇಕಲ್ವಾ ಅಕ್ಕ ನೀನು, ಎಲ್ಲಿ ಅವನು ಅಂತ ಸುತ್ತ ನೋಡ್ತಾನೆ. ರಾಧಾ: ನನ್ನ ಪಕ್ಕದಲ್ಲಿ ಕೂತಿದ್ದ ಕಣೋ, ನಿಮ್ಮ ಭಾವ ಕಾಲ್ ಮಾಡಿದ್ರು, ಮಾತಾಡೋ ಅಷ್ಟರಲ್ಲಿ ಮಾಯ ಆಗಿಬಿಟ್ಟಿದ್ದಾನೆ. ನಿತ್ಯ ಅವಳು ಗಾಬರಿಯಾಗಿ ಶರತ್ ಕಡೆ ನೋಡಿ, ಸರ್ ಪುಟಾಣಿ ಅಂದ್ಲು. ಶರತ್: ಗಾಬರಿ ಆಗಬೇಡ ನಿತ್ಯ, ಇಲ್ಲೇ ಎಲ್ಲೋ ಇರ್ತಾನೆ ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಪುಟಾಣಿ ಎಲ್ಲೂ ಸಿಗಲ್ಲ, ಕೈಗೆ ಸಿಗೋದಿಲ್ಲ ಅಂತಾನೆ. ಎಲ್ಲೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ಈ ಎಪಿಸೋಡಲ್ಲಿ ನಿತ್ಯ ಪಾಪ ಕಲಾವಿದನ ಲೆಟರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾಳೆ, ಆದರೆ ಅವ್ನ ಲೆಟರ್ಸ್ ಬರ್ತಾ ಇಲ್ಲ. ಸೊ ಇನ್ನೊಂದು ಕಡೆ ನಮ್ಮ ಕಲಾವಿದ ಸುಳ್ಳು ಪಾರಿಜಾತನ ಹುಡುಕೊಂಡು ಪಾರಿಜಾತ ಸಿಕ್ಬಿಟ್ಲು ಅನ್ನೋ ಖುಷಿಯಲ್ಲಿ ಲೆಟರ್ಸ್ ಬರೀತೆ ನೆಮ್ಮದಿಯಾಗಿದ್ದಾನೆ. ಹಾಗೆ ಲೆಟರ್ಸ್ನ ನೋಡಿಕೊಂಡು ಏನೋ ಅವನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಸೊ ಈಗ ಲಾವಣ್ಯನ ಮನೆಗೆ ಕರೆಸಿದ್ದಾಯಿತು, ಮನೆಯಲ್ಲಿ ಅವಳೇ ಮದುವೆ ಆಗೋ ಹುಡುಗಿ ಅಂತ ಇಂಟ್ರಡ್ಯೂಸ್ ಮಾಡಿಕೊಟ್ಟಿದ್ದಾಯಿತು. ಸೊ ಇನ್ನೊಂದು ಟ್ವಿಸ್ಟ್ ಏನಂದರೆ, ನಮ್ಮ ಚಿರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕಾದ್ರೆ ಅವನು ಕಾರ್ ಇಳ್ದು ಎಲ್ಲೋ ಹೋಗಿಬಿಟ್ಟಿದ್ದಾನೆ, ಅಂದರೆ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದಾನೆ.
ಸೊ ಅವ್ನು ಎಲ್ಲಿಗೆ ಹೋದ, ಯಾರಾದರೂ ಅವನ್ನ ಕಿಡ್ನ್ಯಾಪ್ ಮಾಡಿದಾರಾ, ಇಲ್ಲ ಇವನು ಬೇಕು ಅಂತಲೇ ಹೋದನಾ, ಏನಾಗಿದೆ, ಚಿರು ಸೇಫಾಗಿದ್ದಾನಾ ಇಲ್ವಾ, ಇದನ್ನೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೊಗೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ, ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ನ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.